ಸೋರಿಕೆಯಾಗಿರುವಂತ ವರದಿಯ ಪ್ರಕಾರ ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಪರಿಶಿಷ್ಟ ಜಾತಿಯವರ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಮೊದಲ ಸ್ಥಾನದಲ್ಲಿರೋದು. ಜಾತಿ ಗಣತಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಪರಿಶಿಷ್ಟ ಜಾತಿ. ಇನ್ನು ಜಾತಿ ಗಣತಿಯಲ್ಲಿ ಎರಡನೇ ಸ್ಥಾನ ಲಿಂಗಾಯತರಿದ್ದಾರೆ. ಜಾತಿ ಗಣತಿಯಲ್ಲಿ ಮೂರನೇ ಸ್ಥಾನದಲ್ಲಿ 2A ಸಮುದಾಯ ಇದೆ. 2A ಯಲ್ಲಿ ಕುರುಬ ಸಮುದಾಯ, ಕುಂಬಾರ, ಸವಿತ ಸಮಾಜ ಸೇರಿದಂತೆ 115 ಜಾತಿಗಳಿರೋದು ಗೊತ್ತಾಗ್ತಾ ಇದೆ. ಜಾತಿ ಗಣತಿಯ ಎಲ್ಲ ಅಂಕಿ ಅಂಶಗಳನ್ನ ನೋಡ್ತಾ ಇದ್ದೀವಿ. ಗಣತಿಯಲ್ಲಿ ಈಗ 6ನೇ ಸ್ಥಾನದಲ್ಲಿ ಒಕ್ಕಲಿಗ ಸಮುದಾಯ ಇದೆ. ಬಹಳಷ್ಟು ಚರ್ಚೆ ಮತ್ತು ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತ ಜಾತಿ ಗಣತಿಯ ಪ್ರಮುಖ ಅಂಕಿ ಅಂಶಗಳನ್ನ ನೋಡ್ತಾ ಇದ್ದೀವಿ. 2ನೇ ಸ್ಥಾನದಲ್ಲಿ ಲಿಂಗಾಯತರಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ 2A ಸಮುದಾಯ ಇರೋದು ಗೊತ್ತಾಗ್ತಾ ಇದೆ. ಬಹಿರಂಗ ಆಗಿದೆ ಈಗ. ಕುರುಬ ಸಮುದಾಯ, ಕುಂಬಾರ ಸಮುದಾಯ, ಸವಿತ ಇವೆಲ್ಲ ಸಮುದಾಯ ಇದು. 4ನೇ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಇದೆ. 5ನೇ ಸ್ಥಾನದಲ್ಲಿ ಪ್ರವರ್ಗ 1B ಅಂಕಿ ಅಂಶಗಳನ್ನ ನೋಡ್ತಾ ಇದ್ದೀವಿ. 6ನೇ ಸ್ಥಾನದಲ್ಲಿ ಒಕ್ಕಲಿಗ ಸಮುದಾಯ ಇದೆ. ಈ ಮೂಲಕವಾಗಿ ಮೊದಲ ಸ್ಥಾನದಲ್ಲಿರೋದು ಪರಿಶಿಷ್ಟ ಜಾತಿ. ಈಗ ಜಾತಿ ಗಣತಿಯ ಅಂಕಿ ಅಂಶಗಳನ್ನ ನಾವು ನೋಡ್ತಾ ಇದ್ದೀವಿ. ದೊಡ್ಡ ಮಟ್ಟದ ಚರ್ಚೆ, ಇನ್ನು ಕುತೂಹಲಕ್ಕೆ ಕಾರಣ ಆಗಿತ್ತು. ಅಂಕಿ ಅಂಶಗಳನ್ನ ಗಮನಿಸ್ತಾ ಹೋಗ್ತಿದ್ದೀವಿ. ಯಾವ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅನ್ನೋದರನ್ನ. 4ನೇ ಸ್ಥಾನದಲ್ಲಿರೋದು ಮುಸ್ಲಿಂ 2B ಸಮುದಾಯ ಇರುವಂತದ್ದು. 5ನೇ ಸ್ಥಾನದಲ್ಲಿ ಪ್ರವರ್ಗ 1B. ಈ ಮೂಲಕವಾಗಿ ಏಪ್ರಿಲ್ 17ನೆಯ ತಾರೀಕಿನಂದು ಸಿಎಂ ಸಿದ್ದರಾಮಯ್ಯನವರು ವಿಶೇಷವಾಗಿ ಸಚಿವ ಸಂಪುಟ ಸಭೆಯನ್ನ ಕೂಡ ಕರೆದಿದ್ದಾರೆ. ಹಾಗಾಗಿ ಈ ಅಂಕಿ ಅಂಶಗಳು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಯಾವ ನಿರ್ಧಾರ ಆಗುತ್ತೆ ಅನ್ನೋ ದೊಡ್ಡ ಕುತೂಹಲ ಈಗ ಎದುರಾಗಿದೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಈ ಅಂಕಿ ಅಂಶವನ್ನ ನಾವು ನೋಡ್ತಾ ಇದ್ರೆ ರಾಜಕೀಯ ಪ್ರಾತಿನಿಧ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ. ಏನ್ ಹೇಳ್ತೀರಿ ರಾಮ್? ಸಹಜವಾಗಿ ಯಾವುದೇ ರಿಪೋರ್ಟ್ ತೆಗೆದುಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ಆಡುವಂಥ ಮಾತುಗಳು ಏನಂತ ಹೇಳಿದ್ರೆ, ಈ ರಿಪೋರ್ಟನ್ನು ನಾವು ಕೇವಲ ಶೈಕ್ಷಣಿಕ ಮತ್ತು ಉದ್ಯೋಗದ ದೃಷ್ಟಿಯಿಂದ ಅಷ್ಟೇ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾವಾಗ ಈ ವರದಿ ಬಗ್ಗೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರ ರಿಪೋರ್ಟ್ ಬಗ್ಗೆ ಆಕ್ಷೇಪ ಮತ್ತು ಅಸಮಾಧಾನಗಳು ರಾಜಕೀಯ ವಲಯದಲ್ಲಿ ಕೇಳಿಬಂದವು, ಇಡೀ ರಾಜ್ಯಾದ್ಯಂತ ಸಾರ್ವಜನಿಕವಾಗಿ ಆಕ್ಷೇಪಗಳು ವ್ಯಕ್ತವಾದವು. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಆಕ್ಷೇಪವನ್ನು ವ್ಯಕ್ತ ಮಾಡಿದ್ವು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರುಗಳು ಹೇಳಿದ್ದು, ನಾವು ಇದನ್ನು ಕೇವಲ ಯಾವೆಲ್ಲ ಸಮುದಾಯಗಳು ಹಿಂದುಳಿದವೋ ಅಂಥ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದ ಮೀಸಲಾತಿ ಅಷ್ಟೇ ಕೊಡೋದಕ್ಕೆ ತೆಗೆದುಕೊಳ್ತಾ ಇರೋದು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆದರೆ ಇದು ಕಾಲ ಬದಲಾದಂತೆಲ್ಲ, ದಿನ ಕಳೆದಂತೆಲ್ಲ ರಾಜಕೀಯ ಶಕ್ತಿ ಸಹಜವಾಗಿ ಇವರಲ್ಲಿ ಇದ್ದಾಗ ಇದನ್ನು ರಾಜಕೀಯ ಪೊಲಿಟಿಕಲ್ ಪ್ರಾಫಿಟ್ ಕೊಡುವಂತಹ ಒಂದು ಕೆಲಸವನ್ನು ಸಹಜವಾಗಿ ಮಾಡ್ತಾರೆ. ಅದು ಇವತ್ತು ಆ ಸ್ಥಾನದಲ್ಲಿ ಸಿದ್ದರಾಮಯ್ಯವರು ಕೂತಿರ್ಬೋದು, ಸಿದ್ದರಾಮಯ್ಯವರು ಅದನ್ನೇ ಮಾಡ್ತಾರೆ. ನಾಳೆ ಬೆಳಗ್ಗೆ ಸಿದ್ದರಾಮಯ್ಯವರ ಬದಲಾಗಿ ಬೇರೆ ಯಾರಾದರೂ ಬಂದಾಗ ಅವರು ಕೂಡ ಅದನ್ನೇ ಮಾಡ್ತಾರೆ. ಹಿಂದೆ ಇದ್ದಂಥವರು ಬೇರೆಯವರು ಕೂಡ ಅದೇ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ನಾವು ಏಕಾಏಕಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ ಗೊತ್ತಿದ್ರೂ ಕೂಡ
ಚುನಾವಣೆಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಮೀಸಲಾತಿ ಏರಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಸಹಜವಾಗಿ ಮೀಸಲಾತಿ ಏರಿಕೆ ಮಾಡುವಂಥದ್ದು ಇಳಿಕೆ ಮಾಡುವಂಥ ಒಂದು ಅಧಿಕಾರ ನಾನು ಈಗಾಗಲೇ ಹೇಳಿದಂತೆ ಅದಕ್ಕೆ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಅನ್ನುವಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಈಗ ಇರುವಂತಹ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರೆ ಇವರು ಕೇಂದ್ರಕ್ಕೆ ಶಿಫಾರಸು ಮಾಡ್ಬೋದು. ಕೇಂದ್ರದವರು ಅದನ್ನು ಒಪ್ಪಿಗೆ ಮಾಡಿ ಸಂವಿಧಾನದ ಅಡಿಯಲ್ಲಿ ಕೆಲವೊಂದಷ್ಟು ತಿದ್ದುಪಡಿಗಳನ್ನು ಮಾಡಿ ಮಾರ್ಪಾಡುಗಳನ್ನು ಮಾಡಿ ರಾಜ್ಯದಲ್ಲಿ ಮೀಸಲಾತಿಯನ್ನು ಏರಿಕೆ ಮಾಡಿಕೊಡಿ ಅನ್ನುವಂಥ ಒಂದು ಮಾಹಿತಿಯನ್ನು ರವಾನೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಒಂದು ತಿದ್ದುಪಡಿ ವಿಧೇಯಕವನ್ನು ಕೂಡ ಸೆಂಟ್ರಲಲ್ಲಿ ಪಾಸ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರವನ್ನು ಕೊಡ್ಬೋದು. ಇವತ್ತು ಚರ್ಚೆ ಆಗ್ತಿರೋದೇನು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಅಂಕಿ ಅಂಶಗಳನ್ನು ಬಿಟ್ಟಾಗ ಏನಾಗುತ್ತೆ ಅನ್ನೋದು ಅದು ಸರ್ಕಾರದ ಮಟ್ಟದಲ್ಲಿ ನಮಗೆ ಆ ರೀತಿಯಾದಂಥ ಒಂದು ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಯಾವುದೇ ಒಬ್ಬ ರಾಜಕಾರಣಿ ಯಾವುದೇ ಒಂದು ಅಧಿಕಾರವನ್ನು ನಡೆಸ್ತಾ ಇರುವಂಥ ಒಂದು ಸರ್ಕಾರ ಆಗಿರ್ಬೋದು, ಒಬ್ಬ ರಾಜಕಾರಣಿ ಮೊದಲು ಯೋಚನೆ ಮಾಡುವಂಥದ್ದು ಇದು ಜನರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತಲೂ ಕೂಡ ನಮಗೆ ನಮ್ಮ ಪಕ್ಷಕ್ಕೆ ಇದರಿಂದ ಎಷ್ಟು ಮಟ್ಟಿಗೆ ರಾಜಕೀಯ ಲಾಭ ಆಗುತ್ತೆ ಅಂತ ಎಲ್ಲವನ್ನೂ ಕೂಡ ಒಬ್ಬ ಅದು ದೇವೇಗೌಡರಾಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಯಾರೇ ಆಗಲಿ ಅವ್ರಿಗೆ ಯಾವುದೇ ಯೋಜನೆಗಳನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಯಾವುದೇ ರಿಪೋರ್ಟನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಇಲ್ಲವೇ ಯಾವುದಾದ್ರೂ ಒಂದು ಆಯೋಗವನ್ನು ರಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಇದರಿಂದ ನಮಗೆ ಎಷ್ಟು ಮಟ್ಟಿಗೆ ರಾಜಕೀಯವಾಗಿ ಲಾಭ ತರುತ್ತೆ ಅನ್ನುವಂಥದ್ದನ್ನು ಸಹಜವಾಗಿ ಯೋಚನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಕೂಡ ಯೋಚನೆ ಮಾಡಿದ್ದಾರೆ. ಈ ಅಂಕಿಅಂಶಗಳನ್ನು ಬಿಡೋದರ ಮುಖೇನ ಮುಂದಿನ ದಿನಗಳಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಸಮುದಾಯ ಪ್ರಬಲವಾಗಿದೆ. ಈಗ ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಒಕ್ಕಲಿಗ ಮುಖಂಡರುಗಳು ಹೇಳ್ತಾನೆ ಬಂದಿದ್ರು, ಒಕ್ಕಲಿಗ ಸಮುದಾಯ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಹೇಳ್ತಿದ್ರು. ಆದರೆ ಇವತ್ತು ಅವರನ್ನು 6ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ಅಂದರೆ ಈ ಸರ್ವೆ ಪ್ರಕಾರ ಆ ಒಕ್ಕಲಿಗ ಸಮುದಾಯ 6ನೇ ಸ್ಥಾನದಲ್ಲಿದೆ. ಮೊದಲನೇದಾಗಿ SC ಸಮುದಾಯ ಇದೆ, ಅದಾದ ಬಳಿಕ ಲಿಂಗಾಯತರಿದ್ದಾರೆ, ಅದಾದ ಬಳಿಕ 2A ಬರುವಂತಹ ಕುರುಬ, ಈಡಿಗ ಸೇರಿದಂತೆ 115 ಜಾತಿಗಳೇನಿದ್ದಾವೆ ಅವರಿದ್ದಾರೆ. ಅದಾದ ಬಳಿಕ ಮುಸ್ಲಿಂ ಸಮುದಾಯ ಇದೆ. ತದನಂತರ 6ನೇ ಸ್ಥಾನದಲ್ಲಿ ಬರುವಂಥದ್ದು ಒಕ್ಕಲಿಗ ಸಮುದಾಯ. ಇದನ್ನು ಆ ಸಮುದಾಯದ ಮುಖಂಡರುಗಳು ಎಷ್ಟು ಮಟ್ಟಿಗೆ ಒಪ್ತಾರೆ ಅಂತ ಮೊದಲ ದಿನದಿಂದಲೂ ಕೂಡ ಲಿಂಗಾಯತರಿಗಿಂತಲೂ ಹೆಚ್ಚು ಆಕ್ಷೇಪ ಮತ್ತು ಅಸಮಾಧಾನ ವ್ಯಕ್ತಪಡಿಸಿದ ಸಮುದಾಯ ಮುಖಂಡರುಗಳು ಯಾರಾದರೂ ಇದ್ದರೆ ಅದು ಒಕ್ಕಲಿಗ ಸಮುದಾಯ. ಮೊದಲ ಈ ಆಯೋಗ ರಚನೆ ಮಾಡಿದಾಗಲೂ ಕೂಡ ಅವತ್ತಿನ ವಿರೋಧ ಪಕ್ಷದಲ್ಲಿದ್ದಂತಹ ಕುಮಾರಸ್ವಾಮಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈಗ ಯಾವ ಕಾರಣಕ್ಕೋಸ್ಕರ ನೀವು ಈ ಆಯೋಗವನ್ನು ರಚನೆ ಮಾಡಿದ್ರಿ, ಇದಕ್ಕೆ ಇಂಥ ಒಂದು ಅಧಿಕಾರವನ್ನು ಯಾಕೆ ಕೊಡ್ತಾ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿದ್ರು. ಅವತ್ತಿಂದ ಇವತ್ತಿನವರೆಗೂ ಕೂಡ ಆ ಸಮುದಾಯ ಆಕ್ಷೇಪವನ್ನು ವ್ಯಕ್ತಪಡಿಸಲೇ ಇತ್ತು. ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ, ಇವತ್ತು ಕ್ಯಾಬಿನೆಟಲ್ಲಿರುವಂತಹ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಅದೇ ರೀತಿ ಕಾಂಗ್ರೆಸ್ನ ಶಾಸಕರಾದಂತಹ ವಿನಯ್ ಕುಲಕರ್ಣಿ ಆಗಿರ್ಬೋದು, ಇವರೆಲ್ಲರಿಗಿಂತಲೂ ಕೂಡ ಹಿರಿಯರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಎರಡೂ ಸಮುದಾಯದವರು ಕೂಡ ಬಹಿರಂಗವಾಗಿ ಒಂದು ಪತ್ರ ಚಳವಳಿಯನ್ನೇ ಮುಖ್ಯಮಂತ್ರಿಗಳ ವಿರುದ್ಧ ಮಾಡಿದರು. ಅಂದರೆ 2023 ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಕಾಂತರಾಜ್ ಹಾಗೂ ಜಯಪ್ರಕಾಶ್ ಹೆಗ್ಡೆ ಅವರ ವರದಿಯ ಮೇಲೆ ರಾಜ್ಯ ಸರ್ಕಾರ ಅದನ್ನು ತಗೊಳ್ಳಬಾರ್ದು, ಜಾರಿನೂ ಮಾಡಬಾರ್ದು, ಇದಕ್ಕೆ ನಮ್ಮ ಪ್ರಬಲ ಸಮುದಾಯಗಳ ವಿರೋಧ ಇದ್ದೇ ಇದೆ ಅನ್ನುವಂತಹ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆದರೆ ಇವತ್ತಿನ ಈ ಅಂಕಿಅಂಶಗಳನ್ನು ನೋಡಿದ್ರೆ ಲಿಂಗಾಯತ ಸಮುದಾಯ ಅದನ್ನು ಒಪ್ಪಬಹುದೇನೋ ಗೊತ್ತಿಲ್ಲ. ಆದರೆ ಈ ಅಂಕಿಅಂಶಗಳ ಪ್ರಕಾರ, ಈ ಪಟ್ಟಿಯ ಪ್ರಕಾರ, ಈ 1, 2, 3, 4, 5 ಅಂತ ನೋಡ್ಕೊಂಡು ಬಂದಾಗ 6ನೇ ಸ್ಥಾನದಲ್ಲಿರುವಂತಹ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂಥ ಸುಮಾರು 60 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಸ್ಥಾನದಲ್ಲಿರುವಂತಹ ಒಕ್ಕಲಿಗ ಸಮುದಾಯ, ಒಕ್ಕಲಿಗ ನಾಯಕರುಗಳು ದೇವೇಗೌಡರಿಂದ ಹಿಡಿದು ಒಬ್ಬ ಸಾಮಾನ್ಯ ರೈತ ಕೆಲಸ ಮಾಡುವಂತಹ ಒಬ್ಬ ಕೂಲಿ ಕಾರ್ಮಿಕನವರೆಗೂ ಕೂಡ ಆ ಸಮುದಾಯ ಈ ರಿಪೋರ್ಟನ್ನು ಒಪ್ಪೋದು ಡೌಟ್ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ಈ ಕಾಂತರಾಜ್ ರಿಪೋರ್ಟ್, ಅಲ್ಲಿ ಇದ್ದಂತಹ ಕಾಂತರಾಜ್ ಸೇರಿದಂತೆ ಬೇರೆ ಬೇರೆಯವರು ಏನು ಆಯೋಗದಲ್ಲಿದ್ದರು ಅವರು ಓದಂಥ ಒಂದು ಸಂದರ್ಭದಲ್ಲಿ ಅಂಕಿಅಂಶಗಳನ್ನು ಸಂಗ್ರಹ ಮಾಡೋದಕ್ಕೆ ಯಾರೆಲ್ಲ ಹಳ್ಳಿಗಳಲ್ಲಿ ಹೋದಾಗ ಕೆಲವೊಬ್ಬರು ನಾವು ಮಾಹಿತಿ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಕೆಲವರು ನಾವು ಜಾತಿ ಹೆಸರು ಯಾಕೆ ಹೇಳಬೇಕು ಅಂತ ಹೇಳಿದ್ದಾರೆ. ಮತ್ತೊಬ್ಬರು ಇನ್ನಷ್ಟು ಜನರು ಸಮುದಾಯಗಳಿಗೆ ಬೆಂಗಳೂರಿಗಷ್ಟೇ ಸೀಮಿತ ಆದರೂ ಅಲ್ಲಿ ಹೋಗಲೇ ಇಲ್ಲ, ನಿಮ್ಮ ಹಳ್ಳಿಗೆ ಇಂಥವ್ರು ಬರ್ತಾರೆ, ಅವ್ರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಲೇ ಇಲ್ಲ. ಆದರೆ ಇದರಲ್ಲಿ ಒಂದು ವಿಚಾರ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತೀನಿ. 2014ರಲ್ಲಿ ನೇಮಕ ಆದಂತಹ ಈ ಒಂದು ಆಯೋಗ ಇದಕ್ಕೆ 2015ರಲ್ಲಿ ಇದಕ್ಕೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಕೊಡ್ತಾರೆ. ಇಡೀ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗಬೇಕು.
ಯಾವ್ಯಾವ ಹಳ್ಳಿಯಲ್ಲಿ ಎಷ್ಟು ಸಮುದಾಯ ಇದೆ, ಎಷ್ಟು ಜಾತಿಗಳಿದ್ದಾವೆ, ಆ ಜಾತಿಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಜೊತೆಗೆ ಜನಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಅಂಕಿಅಂಶಗಳನ್ನು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಸರ್ಕಾರ ಕೊಟ್ಟಿತ್ತು. ಅವತ್ತು ದಲಿತ ಸಂಘಟನೆಗಳು ಎಚ್ಚೆತ್ತುಕೊಂಡು ಇಡೀ ರಾಜ್ಯಾದ್ಯಂತ ಜನಜಾಗೃತಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ವು. ನಿಮ್ಮ ಊರಿಗೆ ಬಂದಾಗ ನಿಮ್ಮ ಇವತ್ತಿನ ಒಂದು ಪರಿಸ್ಥಿತಿ ಬಗ್ಗೆ, ನಿಮ್ಮ ಜಾತಿಯ ಬಗ್ಗೆ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡಿ ಅಂತ. ಅದೇ ರೀತಿ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಆ ಜಾಗೃತಿ ಇತ್ತು. ಬಹುತೇಕ ಆ ಸಮುದಾಯವು ಕೂಡ 100ಕ್ಕೆ 100ರಷ್ಟು ಟಚ್ ಆದಂತೆ ಕಾಣಿಸ್ತಾ ಇದೆ. ಅದೇ ರೀತಿ 2Aಯಲ್ಲಿ ಬರುವಂತಹ ಕುರುಬ, ಈಡಿಗ, ಜಲಗಾರ ಇನ್ನಿತರ ಸುಮಾರು 115 ಸಮುದಾಯಗಳೆಂದು ಅವ್ರಿಗೂ ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಮಾಡಲಾಗಿತ್ತು. ನಿಮ್ಮ ಮನೆ ಹತ್ರ ಬಂದಾಗ ಅಂಕಿಅಂಶಗಳನ್ನು ಕೇಳಿದಾಗ ಸಂಪೂರ್ಣವಾಗಿ ಕೊಡಬೇಕು ಅಂತ. ಆದರೆ ಈ ಆಯೋಗಕ್ಕೆ ಈ ಕೆಲಸ ಕೊಟ್ಟಂತಹ ದಿನದಿಂದಲೂ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಹಲವು ನಾಯಕರುಗಳು ಇದನ್ನು ವಿರೋಧ ಮಾಡ್ತಲೇ ಬಂದರು. ನಾವ್ಯಾಕೆ ನಿಮಗೆ ಅಂಕಿಅಂಶಗಳನ್ನು ಕೊಡಬೇಕು, ನಾವ್ಯಾಕೆ ನಮ್ಮ ಸಮುದಾಯದ ಹೆಸರನ್ನು ಹೇಳಬೇಕು ಅಂತ ಬೆಂಗಳೂರಲ್ಲಿ ಇದ್ಕೊಂಡು ಇವರು ಹೇಳಿಕೆಗಳನ್ನು ಕೊಟ್ಟಿರ್ಬೋದು. ಅದನ್ನು ಅವರು ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಂಡು ಅವ್ರು ಬಂದಾಗ ನಾವ್ಯಾಕೆ ಅಂಕಿಅಂಶಗಳನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಈ ಆಯೋಗದವರ ಮುಂದೇನೂ ಕೂಡ ಹೇಳಿರ್ಬೋದು. ಯಾಕಂತ ಹೇಳಿದ್ರೆ ನಾನು ನಿನ್ನೆ ಒಬ್ಬ ಈ ಆಯೋಗದಲ್ಲಿ ಕೆಲಸ ಮಾಡ್ತಿದ್ದಂಥವ್ರನ್ನ ಕೇಳಿದಾಗ ಅವರು ಇದನ್ನೇ ಹೇಳಿದ್ರು. ಬೆಂಗಳೂರು ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಗೆ ಸರ್ವೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಅಂಕಿಅಂಶಗಳನ್ನು ಸಂಗ್ರಹ ಮಾಡೋಕ್ಕೆ ಹೋದಾಗ ಬೆಂಗಳೂರಲ್ಲಿ ಕೆಲ ಅಪಾರ್ಟ್ಮೆಂಟ್ಗಳಿಗೆ ಬಿಟ್ಕೊಳ್ಳೇ ಇಲ್ವಂತೆ. ಕೊನೆಗೆ ಕಾಂತರಾಜ್ ಅವರೇ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ, ಒಂದು ವೇಳೆ ನೀವು ನಮ್ಮನ್ನು ಒಳಗಡೆಗೆ ಬಿಡದೇ ಇದ್ದರೆ ಸಂಜೆ ಒಳಗಾಗಿ ನಿಮಗೆ ಕರೆಂಟ್ ಕಟ್ಟಾಗುತ್ತೆ, ನೀರು ಕಟ್ಟಾಗುತ್ತೆ, ಏನು BBMPಯಿಂದ ಸೌಲಭ್ಯಗಳು ಬರ್ತಾ ಇದ್ದಾವೆ ಅವೆಲ್ಲವೂ ಕೂಡ ಕಟ್ಟಾಗ್ತವೆ. ನೀವು ಬೇಕಿದ್ರೆ ನಿಮ್ಮ ಮನೆ ಒಳಗಡೆ ಬಿಟ್ಕೋಬೇಡಿ, ಆದರೆ ನಿಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ನಮ್ಮ ಸದಸ್ಯರು ಬಂದು ಮಾಹಿತಿ ಪಡ್ಕೊಳ್ಳೋದಕ್ಕೆ, ನಮ್ಮ ಟೀಮ್ ಬಂದು ಮಾಹಿತಿ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಒತ್ತಡ ಹಾಕಿದ ಮೇಲೆ ಆ ಅಪಾರ್ಟ್ಮೆಂಟ್ ಅವರು ಬಿಟ್ರಂತೆ. ಅಂದರೆ ಎಲ್ಲರೂ ಕೂಡ ಇಷ್ಟೊಂದು ರಿಸ್ಕ್ ತಗೊಂಡು ಈ ವರದಿಯನ್ನು ರೆಡಿ ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿರ್ತವೆ. ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲಿ ಕೆಲವೊಂದು ಜನ ನಾವು ಮಾಹಿತಿನೇ ಕೊಡಲ್ಲ ಅಂತ ಹೇಳಿರುವಂಥ ನಿದರ್ಶನಗಳು ಕೂಡ ಜಾಸ್ತಿ ಇದ್ದಾವೆ. ಜಾತಿಯ ಹೆಸರು ಹೇಳೋದಿಲ್ಲ, ಹೇಳಿಲ್ಲ ಅನ್ನುವಂಥ ಒಂದು ಉದಾಹರಣೆಗಳು ಕೂಡ ಜಾಸ್ತಿ ಇದ್ದಾವೆ. ಅಂಥವರನ್ನು ಅದರ್ಸ್ ಗುಂಪಿಗೆ ಹಾಕಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಈ ಒಕ್ಕಲಿಗ ಸಮುದಾಯ ನನಗೆ 6ನೇ ಸ್ಥಾನಕ್ಕೆ ಹೋಗುತ್ತೆ ಅನ್ನೋದಾದರೆ ಇದನ್ನು ಆ ಸಮುದಾಯವೂ ಕೂಡ ಅಷ್ಟೊಂದು ಸುಲಭವಾಗಿ ತಗೊಳ್ಳೋದಿಲ್ಲ. ಅದೇ ರೀತಿ ಈ ರಿಪೋರ್ಟನ್ನು ಅಂಗೀಕಾರ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಬಿಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಏಪ್ರಿಲ್ 17ನೇ ತಾರೀಕು ನಡೀತಾ ಇರುವಂತಹ ಕ್ಯಾಬಿನೆಟಲ್ಲಿ ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಕೂಡ ಇದ್ದಾರೆ. ಈಗ DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಆ ಸಮುದಾಯದ ಭಾಳಷ್ಟು ನಾಯಕರು ಹೇಳ್ತಾ ಇದ್ದಾರೆ, ಒಕ್ಕಲಿಗ ನಾಯಕರಾಗಿ ಈಗ ಬೆಳೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಆ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರುವಂತಹ ಇವರಾಗಿರ್ಬೋದು. ಅದೇ ರೀತಿ ಮಠಗಳ ಮಧ್ಯಪ್ರವೇಶ ಸಹಜವಾಗಿ ಇರುತ್ತೆ. ಅದು ನಾನು ಒಕ್ಕಲಿಗ ಮಠ ಅಂತ ಅಷ್ಟೇ ಹೇಳ್ತಿಲ್ಲ. ಈಗ ಜೊತೆಗೆ ರಾಜಕಾರಣದಲ್ಲಿ ಒಂದಷ್ಟು ಸಲಹೆ ಮತ್ತು ಸೂಚನೆಗಳು ಸಹಜವಾಗಿ ಮಠಗಳಿಂದಲೂ ಕೂಡ ಬರ್ತಾ ಇರೋದ್ರಿಂದ, ಸಹಜವಾಗಿ 6ನೇ ಸ್ಥಾನಕ್ಕೆ ಬಂದಿರೋದ್ರಿಂದ ಮಠಗಳಿಂದಲೂ ಸಲಹೆ ಮತ್ತು ಸೂಚನೆಗಳು ಬರಬಹುದು. ಅದು 3 ಪಕ್ಷದ ನಾಯಕರು ಕೂಡ ಬರ್ಬೋದು. ಅಶೋಕ್ ಅವ್ರಿಗೂ ಹೇಳ್ಬೋದು, ಕುಮಾರಸ್ವಾಮಿಗೂ ಹೇಳ್ಬೋದು, DK ಶಿವಕುಮಾರ್ ಅವ್ರಿಗೂ ಹೇಳ್ಬೋದು. ಏನಪ್ಪ ಈ ರಿಪೋರ್ಟ್ ಅವತ್ತಿಂದ ನಾವು ಅಬ್ಜೆಕ್ಷನ್ ಮಾಡ್ತಲೇ ಬಂದ್ವಿ, ಕೊನೆಗೂ ಕೂಡ ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ, ಇದಕ್ಕೇನಾದರೂ ಒಂದು ದಾರಿಯನ್ನು ಕಂಡುಕೊಳ್ಳಿ ಅನ್ನುವಂಥ ಒಂದು ಸೂಚನೆಗಳು ಅಲ್ಲಿಂದ ಬರಬಹುದು. ಆಗ ಏಪ್ರಿಲ್ 17ನೇ ತಾರೀಕು DK ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡರು, ಅದೇ ರೀತಿ ಚಲುವರಾಯಸ್ವಾಮಿ ಅವರು, ಅದೇ ರೀತಿ ಪ್ರಿಯಾಪಟ್ನ ವೆಂಕಟೇಶ್ ಅದೇ ಸಮುದಾಯಕ್ಕೆ ಸೇರೋದ್ರಿಂದ ಇವರ ಒಂದು ನಿಲುವು ಏನಾಗಿರುತ್ತೆ, ಇದನ್ನ 6ನೇ ಸ್ಥಾನಕ್ಕೆ ಇವರು ತೃಪ್ತಿ ಪಡ್ತಾರಾ, ಇಲ್ಲವೇ ಇದನ್ನ ಬೇರೆ ಸಬ್ ಕಮಿಟಿಯನ್ನು ಏನಾದರೂ ಮಾಡೋದಕ್ಕೆ ಮತ್ತೊಮ್ಮೆ ಒತ್ತಡ ಹಾಕ್ತಾರಾ, ಇಲ್ಲ ಇದು ವೈಜ್ಞಾನಿಕವಾಗಿ ಇಲ್ಲ ಅಂತ ಸಾರ್ವಜನಿಕವಾಗಿ ಚರ್ಚೆಗಳು ಆರಂಭ ಆಗಿರೋದ್ರಿಂದ, ಸಹಜವಾಗಿ ವಿಪಕ್ಷದವರು ಕೂಡ ಇದನ್ನೇ ಹೇಳ್ತಿರೋದ್ರಿಂದ ಒಂದಷ್ಟು ಅವತ್ತು ಕ್ಯಾಬಿನೆಟಲ್ಲಿ ಕೋಲಾಹಲ ಆಗೋದಕ್ಕೂ ಕೂಡ ಕಾರಣ ಆಗುತ್ತಾ, ಸಹಜವಾಗಿ ಏರು ಧ್ವನಿಯಲ್ಲಿ ಮಾತಾಡೋದಕ್ಕೂ ಕೂಡ ಕಾರಣ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ರಿಪೋರ್ಟಲ್ಲಿರುವಂತಹ ಅಂಕಿಅಂಶಗಳು ಹಾಗೂ ಶಿಫಾರಸುಗಳು ಸೋರಿಕೆ ಆದ ಬಳಿಕ ಇಷ್ಟು ದಿನಗಳ ಕಾಲ ಏನು ಕೆಲವೊಂದಷ್ಟು ನಾಯಕರಿಗೆ ಡವ ಶುರುವಾಗಿತ್ತು, ಅದು ಇನ್ನಷ್ಟು ಜಾಸ್ತಿ ಆಗ್ಬೋದು. ಇಲ್ಲವೇ ಸರ್ಕಾರಕ್ಕೆ ಅಂದರೆ ಸಿದ್ದರಾಮಯ್ಯವ್ರಿಗಾಗಿರ್ಬೋದು, ಕೆಲ ನಾಯಕರಿಗಾಗಿರ್ಬೋದು, ನಾವು ಜನರಿಗೆ ಯಾವ ಮಾಹಿತಿಯನ್ನು ಮುಟ್ಟಿಸಬೇಕಾಗಿತ್ತೋ, ನಮ್ಮ ಮನಸ್ಸಲ್ಲಿ ಏನಿತ್ತೋ ಅದನ್ನು ಜನರಿಗೆ ರೀಚ್ ಮಾಡುವಂಥ ಒಂದು ಕೆಲಸ ಮಾಡೋದ್ರಲ್ಲಿ ನಾವು ಯಶಸ್ವಿ ಆಗಿದ್ವಿ ಅನ್ನುವಂಥ ಒಂದು ಖುಷಿನೂ ಕೂಡ ಕೆಲವರಿಗೆ ಆಗ್ಬೋದು. ಅದೇ ರೀತಿ ಕೆಲವರಿಗೆ ಈ ರಿಪೋರ್ಟ್ ನೋಡಿ, ಈ ಅಂಕಿಅಂಶಗಳನ್ನು ನೋಡಿ ಕೆಲವೊಂದಷ್ಟು ಕಹಿನೂ ಕೂಡ ಆಗ್ಬೋದು. ಹೀಗಾಗಿ
17ನೇ ತಾರೀಕು ನಡೆಯುವಂತಹ ಕ್ಯಾಬಿನೆಟಲ್ಲಿ ಇದನ್ನು ಅಂಗೀಕಾರ ಮಾಡ್ತಾರಾ, ಇಲ್ಲವೇ ಬೇರೆ ರೀತಿಯಲ್ಲಿ ಸಬ್ ಕಮಿಟಿ ಮಾಡಿ ಇನ್ನಷ್ಟು ದಿನಗಳ ಕಾಲ ಬೇರೆ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಓಕೆ ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.